ಎಲ್ರಿಗೂ ನಮಸ್ಕಾರ. ವಿ ಆರ್ ಬ್ಯಾಕ್ ವಿತ್ ಅನದರ್ ಬ್ರ್ಯಾಂಡ್ ನ್ಯೂ ಸೀಸನ್ ಆಫ್ ದ ಪಿಚ್ ಕ್ಯಾಚ್ ಶೋ. ಬಿವಿಗೆ ನಾನು ಯಾಕೆ ಬ್ರ್ಯಾಂಡ್ ನ್ಯೂ ಸೀಸನ್ ಹೇಳ್ತಾ ಇದ್ದೀನಿ ಅಂದ್ರೆ ಹೊಸ ಸೀಸನ್, ಹೋಮ್ ಸೀಸನ್ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ನಮ್ ಶೋದು ಬ್ರ್ಯಾಂಡ್ ನ್ಯೂ ಸೀಸನ್ ಸ್ಟಾರ್ಟ್ ಆಗ್ತದೆ. ವಿ ಕ್ಯಾನ್ ಸೇ ದಿಸ್ ಇಸ್ ಪಿಚ್ ಕ್ಯಾಚ್ ಶೋ 2.0. ಸೊ ವೆಲ್ಕಮ್ ಟು ದ 2.0 ಶೋ ಬಿವಿಕೆ. ನಮಸ್ಕಾರ ಎಲ್ಲರಿಗೂ. ಆಲ್ಮೋಸ್ಟ್ ಮಧ್ಯ ಕ್ಲೋಸ್ ಟು 2 ತಿಂಗಳು ಮಧ್ಯ ಬ್ರೇಕ್ ತಗೊಂಡು ಬರ್ತಾ ಇದ್ದೀವಿ. ಬೇರೆ ಬೇರೆ ಕ್ರಿಕೆಟ್ಗೂ ಆಫ್ ಸೀಸನ್ ಇದ್ದ ಹಾಗೆ ನಮಗೆ ಆನ್ ಸೀಸನ್ ಇತ್ತು ಕೆಲ್ಸದ್ದು. ಸೊ ಅದಕ್ಕೋಸ್ಕರ ಬಂದಿಲ್ಲ. ಈಗ ಹೇಗಿದ್ರು ಸಂಜು ನೀವು ಹೇಳಿದಾಗೆ ಸೀಸನ್ ಆಲ್ರೆಡಿ ಸ್ಟಾರ್ಟೆಡ್ ವಿತ್ ಅ ಬ್ಯಾಂಗ್. ಸೊ ಒಂದ್ ಸಣ್ಣ ಸಮರಿ ಮಾಡ್ಬಿಟ್ಟು ಮುಂದಕ್ಕೆ ಓಕೆ, ಸೊ ತಗೊಂಡೋಗೋಣ. ಇವಾಗ ನಾವು ರೆಡ್ ಬಾಲ್ ಸೀಸನ್ ಸ್ಟಾರ್ಟ್ ಆಗ್ತದೆ ನಮ್ದು. ಹೌದು. ಇತ್ತೀಚೆಗೆ ಡೆಫಿನೆಟಿವ್ ಹೋಮ್ ಸೀಸನ್ ಅಂತ ಶುರು ಮಾಡ್ಬೇಕು ಅಂತಿದ್ದು BCCI ಅವರು ಬಿವಿಕೆ ಅದನ್ನೇ ನಡ್ಸ್ಕೊಂಡ್ ಬಂದಿದ್ದಾರೆ ಸಾಕಷ್ಟು 4-5 ವರ್ಷದಿಂದ. ಅದರಲ್ಲಿ ಹೋಮ್ ಸೀಸನ್ ಅಂದು ಬಾಂಗ್ಲಾದೇಶ್ ವಿರುದ್ಧ 2 ಟೆಸ್ಟ್ಗಳ ಮೂಲಕ ಶುರು ಆಗ್ತದೆ. ಅದರಲ್ಲಿ ಮೊದಲನೇ ಟೆಸ್ಟ್ಗೆ ಮಾತ್ರನೇ ಸ್ಕ್ವಾಡ್ ಅನೌನ್ಸ್ ಮಾಡಿದಾರೆ ಅವರು ಈ ಸಲಿ. ಸೊ ಆ ಸ್ಕ್ವಾಡ್ ಅಲ್ಲಿ ಬಿವಿಗೆ ಯಾರ್ಯಾರಿಲ್ಲ ಕಂಪೇರ್ ಟು ದ ಲಾಸ್ಟ್ ಸೀರೀಸ್ ಅವ್ರ ಬಗ್ಗೆ ಮಾತಾಡ್ಬಿಡೋಣ. ಅದರಲ್ಲಿ ಪ್ರಮುಖರ ಹೆಸರು ಬಿವಿಕೆ ರಜತ್ ಪತಿದಾರ್. ಸೊ ನಿಮ್ ಪ್ರಕಾರ ರಜತ್ ಪತಿದಾರ್ ಯಾಕೆ ಈ ಪಟ್ಟಿನಲ್ಲಿ ಸೇರ್ಕೊಂಡಿಲ್ಲ? ರಜತ್ ಪತಿದಾರ್ ಈಸಿ ಚಾಯ್ಸ್ ಲೆಫ್ಟ್ ಔಟ್ ಆಗಕ್ಕೆ. ಯಾಕೆಂದ್ರೆ ಇಂಗ್ಲೆಂಡ್ ಸೀರೀಸ್ ಅಲ್ಲಿ 5ನೇ ಮ್ಯಾಚ್ ಅಲ್ಲಿ ಅವ್ರನ್ನ ಆಡಿಸ್ಲಿಲ್ಲ. ದೇವದತ್ ಪಡಿಕಲ್ ಚಾನ್ಸ್ ಕೊಟ್ಟಿದ್ರು. ಅವ್ರಿಗೂ ಫರ್ಮಿಡಬಲ್ ಸ್ಪಿನ್ ಪ್ಲೇಯರ್ ಅಂದ್ಬಿಟ್ಟು ಅವ್ರನ್ನ ತಗೊಂಡಿದ್ದು, ಚೆನ್ನಾಗಿ ಆಡ್ತಾರೆ ಅಂತ, ಜೊತೆಗೆ ಬಿಗ್ ಶಾಟ್ಸ್ ಆಡ್ತಾರೆ ಅಂತ. ಚೆನ್ನಾಗೇನೋ ಶುರು ಮಾಡಿದ್ರು. ಬಟ್ ಏನಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಏನು ಒಂಥರ ವಾಂಟೆಡ್ ತರ ಆಗ್ಬಿಟ್ರು, ಈಸಿ ಆಗೋಯ್ತು. ಆಮೇಲೆ ಸ್ಟ್ರೈಟ್ ಒನ್ ಲೆಫ್ಟ್ ಆರ್ಮ್ ಒಂದು ಪಿಕ್ ಮಾಡ್ತಿರ್ಲಿಲ್ಲ. 1-2 ಸತಿ ಫಾಸ್ಟ್ ಬೌಲರ್ಸ್ ಔಟ್ ಆದ್ರು. ಏನೋ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅನ್ನಿಸ್ತು. ಸೊ ಈಗ ಮೊನ್ನೆ ದಿಲೀಪ್ ಟ್ರೋಫಿಲು ಅಂತದೇನು ಚೆನ್ನಾಗಿ ಬಂದಿರಲಿಲ್ಲ ಸ್ಕೋರು. ಅವರು ಮೋಸ್ಟ್ಲಿ ತಗೊಳ್ಳೋದು ಡೌಟ್ ಅಂತಾನೆ ಇತ್ತು. ನೋಡ್ಬೇಕು, ಯಾರಿಗಾರು ಇಂಜುರಿ ಆದ್ರೆ ಬರೋಕ್ ಚಾನ್ಸ್ ಇದೆ. ಯಾಕೆಂದ್ರೆ ರಾಹುಲ್ ವಾಪಸ್ ಬಂದಿದಾರಲ್ಲ. ಸೊ ಮಿಡ್ಲ್ ಆರ್ಡರ್ ಅಲ್ಲಿ ಕಷ್ಟ. ಈಗ ನೋಡಿ, ಸರ್ಫರಾಜ್ ಖಾನ್ ತಗೊಂಡಿದ್ರು ಅವ್ರನ್ನ 11 ಅಲ್ಲಿ ಇರಕ್ ಸಾಧ್ಯ ಇಲ್ಲ. ಅವರು 3 ಮ್ಯಾಚ್ ಆಡಿದ್ರು ಕೂಡ ಅವ್ರಿಗೆ 11 ಇರಕ್ ಚಾನ್ಸ್ ಇಲ್ಲ. ಸೊ ಹಾಗಾಗಿ ನೋಡಕ್ ಹೋದ್ರೆ ರಜತ್ ಪತಿದಾರು ಏನ್ ಇಟ್ಸ್ ನಾಟ್ ಎ ಕಾಸ್ಟ್ಲಿ ಮಿಸ್ ಅಂತ ನನ್ನ ಭಾವನೆ. ಓಕೆ, ಸೊ ಅದರಲ್ಲಿ ಇನ್ನೊಂದು ಪ್ರಮುಖ ಹೆಸರು ಮಿಸ್ಸಿಂಗ್ ಆಗಿರೋದು ನಮ್ ಶ್ರೇಯಸ್ ಅಯ್ಯರ್ ಅವರು. ಸೊ ಶ್ರೇಯಸ್ ಅಯ್ಯರ್ ಅವರು ಇಂಗ್ಲೆಂಡ್ ಸೀರೀಸ್ ಮಿಡ್ವೇನೆ ಡ್ರಾಪ್ ಆಗ್ಬಿಟ್ಟಿದ್ರು. ಅದಾದ್ಮೇಲೆ ಫೌಂಡ್ ಗ್ರೇಟ್ ಸಕ್ಸಸ್ ವಿತ್ ದಿ IPL. ಸೊ ಅದಾದ್ಮೇಲೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಸದ್ಯಕ್ಕೆ ಅವ್ರ ಕೆರಿಯರ್ಗೆ ಸ್ವಲ್ಪ ಅಲ್ಪ ವಿರಾಮ ಬಿದ್ದಿದೆ ಅಂತಾನೆ ನಾನು ಹೇಳ್ತೀನಿ. ಏನ್ ಶ್ರೇಯಸ್ ಅಯ್ಯರ್ಗೆ ಪ್ರಾಬ್ಲಮ್ ಏನಂದ್ರೆ ಶಾರ್ಟ್ ಬಾಲ್ ಆಡಕ್ಕೆ ತುಂಬಾ ಕಷ್ಟಪಟ್ರು. ಆಲ್ಮೋಸ್ಟ್ ಇಂಗ್ಲೆಂಡ್ ಅವರು ಹಾಗೇನೆ ಫಸ್ಟ್ ಟೆಸ್ಟ್ ಅಲ್ಲಿ ಔಟ್ ಮಾಡಿದ್ರ, ಜೊತೆಗೆ ಹೇಳಿ ಅದು ಸ್ಪಿನ್ ಗು ಅಂತದೇನ್ ಚೆನ್ನಾಗಿ ಆಡ್ಲಿಲ್ಲ ಅವರು. ಆಕ್ಚುಲಿ ಸ್ಪಿನ್ಗೆ ಅವರು ಸ್ಪಿನ್ ಬ್ಯಾಷರ್ ಅಂತಾನೆ ಕರೀತಾರೆ. ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ನಮ್ಮ ಇಂಗ್ಲೆಂಡ್ ನಿಂದ ಬಿಟ್ರು, IPL ಗೆದ್ರು, ಕಾಂಟ್ರಾಕ್ಟ್ ಹೋಯ್ತು. ಆಮೇಲೆ ಏನು ದುಲೀಪ್ ಟ್ರೋಫಿ ಶುರು ಆಯ್ತು. ಸೆಕೆಂಡ್ ಇನ್ನಿಂಗ್ಸ್ ಚೆನ್ನಾಗಿ ಆಡಿದ್ರು, ಫಸ್ಟ್ ಇನ್ನಿಂಗ್ಸ್ ಬರ್ಲಿಲ್ಲ. ಪ್ರಾಬ್ಲಮ್ ಏನಂದ್ರೆ 5 ಟೆಸ್ಟ್ ಇಂಡಿಯಾಲ್ ನಡೆಯೋದ್ರಲ್ಲೂ ನಾವು ಬರೀ 6 ಬ್ಯಾಟ್ಸ್ಮನ್ ಅಲ್ಲಿ ಆಡ್ತೀವಿ. ರಿಷಬ್ ಪಂತ್ ಬಂದಿರೋದ್ರಿಂದ ವಾಪಸ್ಸು ನಮ್ಗೆ ಫರ್ಮಿಡಬಲ್ ಮಿಡ್ಲ್ ಆರ್ಡರ್ ಆಗುತ್ತೆ. ಸೊ ನಿಮ್ಗೆ ಜಡೇಜಾ ಮತ್ತೆ ಅಶ್ವಿನ್ 7-8 ಆಡ್ತಾರೆ. ಒಬ್ಬ ಸ್ಪಿನ್ನರ್ 2 ಫಾಸ್ಟ್ ಬೌಲರ್ ತರ ಆಡ್ತಾರೆ. ಪ್ರಾಬ್ಲಮ್ ಅವ್ರಿಗೆ ಅದೇ. ಈಗ 11 ಅಲ್ಲಿ ಬರಕ್ಕಾಗಲ್ಲ. ಜೊತೆಗೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಶಾರ್ಟ್ ಬಾಲ್ ಆಡಲ್ಲ. ಅವ್ರು ಪ್ರೋನ್ ಆಗ್ಬಿಡ್ತಾರೆ ಈಸಿಯಾಗಿ. ನೀವು ಹ್ಯಾಸಲ್ ವುಡ್ ಕಮಿನ್ಸು ಆರಾಮಾಗಿ ಶಾರ್ಟ್ ಏನು ಮಿಡ್ ವಿಕೆಟ್ ಮತ್ತೆ ಸ್ಕ್ವೇರ್ ಲಾಗ್ ನಿಲ್ಲಿಸ್ಬಿಟ್ಟು ಬೌನ್ಸ್ ಮಾಡಿ ಔಟ್ ಮಾಡ್ಬಿಡ್ತಾರೆ. ಸೊ ನನ್ನ ಪ್ರಕಾರ ಅವರು ರಂಜಿ ಸೀಸನ್ ಚೆನ್ನಾಗಿ ಆಡಿ ಇನ್ ನೆಕ್ಸ್ಟ್ ದುಲೀಪ್ ಟ್ರೋಫಿಲಿ 2 ಮ್ಯಾಚ್ ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಮ್ಯಾಜಿಕ್ ಮಾಡಿದ್ರೆ ಚಾನ್ಸಸ್ ಇರಬಹುದು 17 ಅಲ್ಲಿ. ಹಾಗಿದ್ರು ಐ ಥಿಂಕ್ ಪ್ಲೇಯಿಂಗ್ 11 ಬರೋದು ಕಷ್ಟ ಇದೆ. ಇಲ್ಲ ಅಂದ್ರೆ ಅವರು ರಂಜಿ ಟ್ರೋಫಿ ತುಂಬಾ ಚೆನ್ನಾಗಿ ವಾಪಸ್ ಕಂಬ್ಯಾಕ್ ಮಾಡ್ಬೇಕು. ನನ್ಗೆ ಬಹಳ ಸಂತೋಷ ಅನ್ಸಿದ್ದು ಜುರೇಲ್ ಮತ್ತೆ ರಿಷಬ್ ಪಂತ್ ಇಬ್ಬರನ್ನು ರಿಟೈನ್ ಮಾಡಿದ್ದಾರೆ. ಬಹಳ ಅದಕ್ಕಿಂತ ಸಂತೋಷ ಅನ್ಸಿದ್ದು KS ಭರತ್ ನ ಡ್ರಾಪ್ ಮಾಡಿರೋದು. ಆ ಮನುಷ್ಯನ ಶಾರ್ಟ್ ಸೆಲೆಕ್ಷನ್ ಇಸ್ ವೆರಿ ವೆರಿ ಪುವರ್ ಬಿವಿಕೆ. KS ಭರತ್ ಹಿ ವಾಸ್ ಅಪ್ ದಿ ಲ್ಯಾಡರ್ ವೆನ್ ಇವ್ರು ಇಂಜುರಿ ಆದಾಗ ಪಂತ್. ಆಲ್ಮೋಸ್ಟ್ ಎಷ್ಟು ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಚಾನ್ಸ್ ಕೊಟ್ರು. ಆಮೇಲೆ ತಿರ್ಗಾ ವೆಸ್ಟ್ ಇಂಡೀಸ್ ಅಲ್ಲಿ ಇವ್ರು ಆಡಿದ್ರು, ಯಾರೋ ಇಶಾನ್ ಕಿಶನ್ ಆಡಿದ್ದು. ಇಲ್ಲಿ
ತಿರ್ಗಾ ಇಶಾನ್ ಕಿಶನ್ ಡಿಸಿಪ್ಲಿನ್ ಮೇಲೆ ಇವ್ರು ವಾಪಸ್ ತಿರ್ಗಾ ಇಲ್ಲಿ ಇಂಗ್ಲೆಂಡ್ ಟೆಸ್ಟ್ ಅಲ್ಲಿ ಚಾನ್ಸ್ ಸಿಕ್ತು. ಏನ್ ಅಂತದೇನ್ ಪರ್ಫಾರ್ಮ್, ಆಕ್ಚುಲಿ ಫಸ್ಟ್ ಟೆಸ್ಟ್ ನ ಅವ್ರು ಏನಾದ್ರು ಗೆಲ್ಲಿಸ್ಬಿಟ್ಟಿದ್ರೆ ನಮ್ಮ ಹೈದರಾಬಾದ್ ಅಲ್ಲಿ ಒಂದ್ 78 80 ರನ್ ಬೇಕಾಗಿತ್ತು ಅವರು ಅಶ್ವಿನ್ ಆಡ್ಬೇಕಾರೆ. ಆ ಟೆಸ್ಟ್ ಆಡಿದ್ರೆ ನಾವು ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿದ್ವಿ. ಯಾರು ಗೆದ್ದಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಎಕ್ಸ್ಟೆನ್ಷನ್ ಕೊಡೋರು. ಬಟ್ ಧ್ರುವ್ ಜುರೇಲು ಕಾನ್ಫಿಡೆಂಟ್ ಆಗಿ ಆಡಿದ್ದಾರೆ, ಯಂಗ್ ಮ್ಯಾನು, ಸ್ವಲ್ಪ ರಿಸ್ಕಿ ಆಗಿ ಆಡ್ತಾರೆ, ಜೊತೆಗೆ ಡಿಫೆನ್ಸ್ ಚೆನ್ನಾಗಿದೆ. ಶಾರ್ಟ್ಸ್ ಸುಮ್ನೆ ವೇಗ ಹೊಡೆಯಲ್ಲ. ಸೊ ಹಾಗೆ ನೋಡಕ್ ಹೋದ್ರೆ ಲೆಂತಿ ರನ್ ಕೊಡ್ತಾರೆ, ಯಾಕೆಂದ್ರೆ ಜುರೇಲ್ ಅಂಡ್ ರಿಷಬ್ ಪಂತ್ ಆರ್ ದ ಫ್ಯೂಚರ್ಸ್. ಆಲ್ರೆಡಿ ಕೆ ಎಸ್ ಭರತ್ ಇಸ್ ಕ್ಲೋಸ್ ಟು 30 ಅನ್ಸುತ್ತೆ, 30 31 ಇರ್ಬೋದು. ಜುರೇಲ್ 22 ವರ್ಷ, ರಿಷಬ್ ಪಂತ್ 26 ವರ್ಷ. ಸೊ ಫ್ಯೂಚರ್ ಹಾಗೆ ನೋಡಕ್ ಹೋದ್ರೆ ಐ ಥಿಂಕ್ ಇವರಿಬ್ಬರನ್ನೇ ರಿಟೈನ್ ಮಾಡ್ಕೊಂಡು ಬ್ಯಾಕಪ್ ಮಾಡ್ತಾರೆ. ಇನ್ನೊಂದು ಸರ್ಪ್ರೈಸ್ ಬೇರೆ ಯಾವ್ದಿಲ್ಲ, ಕೆ ಎಲ್ ರಾಹುಲ್ ಇಸ್ ಬ್ಯಾಕ್. ಸರ್ಫರಾಜ್ ಕೂಡ ತಮ್ಮ ಸ್ಥಾನ ಉಳಿಸ್ಕೊಂಡಿದ್ದಾರೆ. ಸೊ ಡಿಡಿಪಿಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ, ನಮ್ ದೇವದತ್ ಪಡಿಕ್ಕಲ್ ಅವ್ರಿಗೆ ಚಾನ್ಸ್ಗಳು ಇನ್ನ ಸಿಗುತ್ತೆ. ಅಷ್ಟು ಸುಲಭವಾಗಿ ಹೌದು ಅವರು ಫೇಡ್ ಔಟ್ ಆಗಲ್ಲ. ಇಸ್ ಅ ವೆರಿ ಗುಡ್ ಹೌದು ಪ್ರಾಸ್ಪೆಕ್ಟ್ ಅವರು. ಸೊ ಹೌದು ನನ್ಗೆ ಸ್ವಲ್ಪ ಸರ್ಪ್ರೈಸಿಂಗ್ ಸೆಲೆಕ್ಷನ್ ಅನ್ಸಿದ್ದು ಯಶ್ ದಯಾಲ್ ಅವ್ರದೇನೆ. ಏನಕ್ಕೆ ಸ್ವಲ್ಪ ನನ್ಗೆ ಸರ್ಪ್ರೈಸ್ ಅನ್ಸ್ತು ಅಂದ್ರೆ, ಅವ್ರ IPL ಪರ್ಫಾರ್ಮೆನ್ಸ್ ಮೇಲೆ ಅವ್ರಿಗೊಂದು ಫಾಸ್ಟ್ ಬೌಲಿಂಗ್ ಕಾಂಟ್ರಾಕ್ಟ್ ಸಿಕ್ಬಿಡ್ತು ಅವ್ರಿಗೆ. ಬಟ್ ಮೊನ್ನೆ ನಾನು ದುಲೀಪ್ ಟ್ರೋಫಿಲ್ ನೋಡಿದಾಗ ನನ್ಗನ್ಸಿದ್ದು, ಈ ಮನುಷ್ಯನ್ಗೆ ಸ್ವಿಂಗ್ ಮಾಡೋ ಅಬಿಲಿಟಿ ಇದೆ, ಅದು ಎಷ್ಟ್ ಬೇಕೋ ಅಷ್ಟು ತಕ್ಕ ಮಟ್ಟಕ್ಕಿದೆ. ಆದರೆ ಬಟ್ ಈಸ್ ಆವರೇಜ್ ಪೇಸ್ ಇಸ್ ವೇ ಬಿಲೋ ದಿ ಇಂಟರ್ನ್ಯಾಷನಲ್ ಆವರೇಜ್ ಅಂತಾನೆ ನಾನು ಹೇಳ್ತೀನಿ. ಹಾ, ಆಕ್ಚುಲಿ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಓದಿದೆ. ಏನಕ್ಕೆ ಯಶ್ ದಯಾಳ್ನ ಮತ್ತೆ ಖಲೀಲ್ ಅಹ್ಮದ್ನ ಬ್ಯಾಕಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಯಾರು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ಸ್ ಇಲ್ಲ. ಅಟ್ಲೀಸ್ಟ್ ರೈಟ್ ಹ್ಯಾಂಡರ್ಸ್ಗೆ ಅಥವಾ ಲೆಫ್ಟ್ ಔಟ್ ಸೈಡ್ ತಗೊಂಡೋಗೋದಿಕ್ಕೆ. ಅಕಸ್ಮಾತ್ ಶಮಿ ಫಿಟ್ ಆಗಲಿಲ್ಲ ಅಂತ ಹೇಳಿದ್ರೆ, ಸಿರಾಜ್ ಎಲ್ಲ ಮ್ಯಾಚ್ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ಏನೋ ಸಿರಾಜ್ ಬೀಂಗ್ ಏನೋ ಮೆಜಾರಿಟಿ ಔಟ್ ಸ್ವಿಂಗ್ ಬೌಲರ್ ಇರೋದ್ರಿಂದ, ಸೊ ಇವ್ರನ್ನ ತಗೊಂಡು ಸ್ವಲ್ಪ ಏನಂತಾರೆ ಒಳಗಡೆನೂ ಹೊರಗಡೆನೂ ತರ್ತಾರೆ ಅನ್ನೋದಕ್ಕೆ ಚೆನ್ನಾಗಿದೆ. ನನ್ನ ಪ್ರಕಾರ ಯಶ್ ದಯಾಳ್ ಖಲೀಲ್ ಅಹ್ಮದ್ಗಿಂತ ಬೆಟರ್ ಬೌಲರ್ ಅನ್ಸುತ್ತೆ. ಈ ಒಂದು ನೀವು ಹೇಳಿದ ಪ್ರಕಾರ ಮಿಡ್ 130s ಅಲ್ಲಿ ಬೌಲ್ ಮಾಡ್ತಾರೆ, ಅಪ್ 140s ಅಲ್ಲಿ ಮಾಡಲ್ಲ. ಈ ಪೇಸ್ ಅಲ್ಲಿ ನೀವು ಆಸ್ಟ್ರೇಲಿಯಾ ಮಾಡಿದ್ರೆ ವಿಕೆಟ್ ಸಿಗೋದು ಬಹಳ ಕಷ್ಟ. ಈಸಿಯಾಗಿ ಕವರ್ ಅಪ್ ಮಾಡ್ಬಿಡ್ತಾರೆ. ಅದು ನಿಮ್ಗೆ ನಮ್ಮ ಹೆಡ್ ಗಿಡ್ಡಿಗೆ ಸಿಗಾಕೊಂಡ್ರಂತವೇ ಅಟ್ಟಾಡಿಸ್ಕೊಂಡ್ಬಿಟ್ಟು ಎಲ್ಲ ಕಡೆನೂ ರನ್ ಹೊಡೆದ್ಬಿಡ್ತಾರೆ. ಬಟ್ ನಮ್ಗಿರೋದು ಇವರಿಬ್ರೆ, ಬೇರೆ ಯಾರು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ಸ್ ಇಲ್ಲ. ಹರ್ಷದೀಪ್ ಸಿಂಗು ಟೆಸ್ಟ್ ಲೆವೆಲ್ ಅಲ್ಲಿ ಅಷ್ಟು ಚೆನ್ನಾಗಿ ಅವ್ರದ್ದು ಇಲ್ಲ. ಬಟ್ ಇವ್ರು ಏನಂದ್ರೆ ಲಾಸ್ಟ್ 1 2 years ಅಲ್ಲಿ ಐ ಥಿಂಕ್ 35 ವಿಕೆಟ್ ಏನೋ ತಗೊಂಡಿದ್ದಾರೆ ಲಾಸ್ಟ್ ಸೀಸನ್. ಅದರ್ ಲಾಸ್ಟ್ ಸೀಸನ್ ಅರೌಂಡ್ 30 ವಿಕೆಟ್ಸ್ ಏನೋ ತಗೊಂಡಿದ್ದಾರೆ. ಸೊ 24 ಟೆಸ್ಟ್ ಆಡಿರೋದು ಇವರು ಫಸ್ಟ್ ಕ್ಲಾಸ್ ಮ್ಯಾಚ್. ಸೊ ಹಾಗೆ ನೋಡಕ್ ಹೋದ್ರೆ ವೆರಿ ವೆರಿ ಲೆಸ್ ಎಕ್ಸ್ಪೀರಿಯನ್ಸ್, ಇನ್ನೂ ಇದಾಗಿಲ್ಲ. ಅದೊಂದೇ ಕಾರಣ BCCI ಅವರು ಹೇಳಿರೋದು ನಮ್ಗೆ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ಸ್ ಬೇಕು ಅಂತ. ಸೊ ಅದೊಂದೇ ಕಾರಣ, ಅದೊಂದಕ್ಕೋಸ್ಕರ ತಗೊಂಡಿದ್ದಾರೆ. ಖಲೀಲ್ ಅಹ್ಮದ್ ಮತ್ತೆ ಯಶ್ ದಯಾಲ್ ಈಸ್ ಬೆಟರ್ ಬೌಲರ್. ಹಿ ಕ್ಯಾನ್ ಸ್ವಿಂಗ್ ಬೋತ್ ವೇಸ್ ಅಂತ ಒಂದು ಐಡಿಯಾ. ಓಕೆ, ನಾನು ಶನಿವಾರ ಮ್ಯಾಚ್ಗೆ ಹೋಗಿದ್ದೆ ದುಲೀಪ್ ಟ್ರೋಫಿಗೆ. ನನ್ಗೆ ಮುಖೇಶ್ ಕುಮಾರ್ ಅವ್ರ ಬೌಲಿಂಗ್ ನೋಡಿ ಸ್ವಲ್ಪ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಹಿ ಫೀಲ್ಸ್ ಅ ಬಿಟ್ ಕ್ವಿಕರ್ ದೆನ್ ವಾಟ್ ವಿ ಸಿ ಹಿಮ್ ಆನ್ ಟಿವಿ ಆಕ್ಚುಲಿ. ಸೊ ವೆನ್ ಯು ಆಕ್ಚುಲಿ ಸಿ ಹಿಮ್ ಆನ್ ದ ಗ್ರೌಂಡ್, you can actually feel that he's hitting the bat really hard, or he's really thudding into the keeper's gloves. ಅವ್ರು ಅಮಿಷನ್ ನನ್ಗೆ ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಅವ್ರು ಸೌತ್ ಆಫ್ರಿಕಾನಲ್ಲಿ ಟೆಸ್ಟ್ ಆಡಿದ್ರು, T20 ಆಡಿದ್ರು, ODI ಆಡಿದ್ರು, ಇಂಡಿಯಾಲಿ ಎಲ್ಲಾ ಫಾರ್ಮ್ಯಾಟ್ ಆಡಿದ್ರು. ಸಡನ್ ಆಗಿ ಲಾಂಗ್ ಫಾರ್ಮ್ ಅಲ್ಲಿ ಅವ್ರನ್ನ ಹಿಂತಳ್ಬಿಟ್ಟಿದ್ದಾರೆ. ಬಟ್ ನನಗೆ ಅದ ಲಾಜಿಕ್ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಆಕಾಶ್ ದೀಪ್ ನ ರಿಟೈನ್ ಮಾಡಿದ್ದಾರೆ, ಮುಖೇಶ್ ಕುಮಾರ್ ಅವ್ರನ್ನ ಕೈ ಬಿಟ್ಟು. ಬಟ್ ಏನ್ ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಆಯ್ತು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅದರಿಂದ. ಆಕಾಶ್ ದೀಪ್ ದುಲೀಪ್ ಟ್ರೋಫಿಲಿ ಫಸ್ಟ್ ಇನ್ನಿಂಗ್ಸ್ 4, ಸೆಕೆಂಡ್ ಇನ್ನಿಂಗ್ಸ್ 5, 9 ವಿಕೆಟ್ ತಗೊಂಡ್ರು. ಆಕಾಶ್ ದೀಪ್ ಮುಖೇಶ್ ಕುಮಾರ್ ಆಲ್ಮೋಸ್ಟ್ ಇಬ್ರು ಸೇಮ್ ಟೈಪ್ ಆಫ್ ಬೌಲರ್ಸ್. ನೀವು ನೋಡಿದ್ರೆ ಮೋಸ್ಟ್ಲಿ ಆಕಾಶ್ ದೀಪ್ ಸ್ವಲ್ಪ ಪೇಸ್ ಇದೆ ಅನ್ಸುತ್ತೆ. ಅರೌಂಡ್ 140s 142 ಅಲ್ಲೆಲ್ಲ ಬೌಲ್ ಮಾಡ್ತಾರೆ ಆಕಾಶ್ ದೀಪ್. ನನ್ನ ಪ್ರಕಾರ ಆಸ್ಟ್ರೇಲಿಯಾಗೆ ಈಗ ನೀವು ಶಮಿ, ಸಿರಾಜು ಮತ್ತೆ ಬುಮ್ರಾ ಗ್ಯಾರಂಟಿ ಆದ್ರೆ, ಅಥವಾ ಯಶ್ ದಯಾಳ್ 4ನೇ ಆಗಿ ಪ್ರಸಿದ್ಧ ಕೃಷ್ಣ ಏನಾದ್ರು ಬಂದ್ರೆ, ಮುಖೇಶ್ ಕುಮಾರ್ ಈಸ್ ಎ ಸಿಮಿಲರ್ ಬೌಲರ್. ಸೊ ಹಾಗೆ ನೋಡಕ್ ಹೋದ್ರೆ ಆಕಾಶ್ ದೀಪ್ ಸ್ವಲ್ಪ ಪೇಸ್ ಇದೆ ಅಂದ್ಬಿಟ್ಟು ಅವ್ರನ್ನ ಬ್ಯಾಕಪ್ ಮಾಡಿರ್ಬೋದು. ಮುಖೇಶ್ ಕುಮಾರ್ ಆಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಈಗ ಅಕಸ್ಮಾತ್ ನಾವು ಫಸ್ಟ್ ಟೆಸ್ಟ್ ಆದ್ಮೇಲೆ ಬುಮ್ರಾಗೂ ಮತ್ತೆ ಸಿರಾಜ್ಗೂ ನಾವೊಂದು ಬ್ರೇಕ್ ಕೊಡ್ಬೇಕು ಅಂದ್ಬಿಟ್ಟು ನಾವು ಫಸ್ಟ್ ಟೆಸ್ಟ್ ತುಂಬಾ ಆರಾಮಾಗಿ ಗೆದ್ರೆ ಬಾಂಗ್ಲಾದೇಶ್ ಮೇಲೆ, ಅವರಿಬ್ರು ನೆಕ್ಸ್ಟ್ ಟೆಸ್ಟ್ಗೂ ಆಡಿಸ್ಬೋದು, ನೀವು ಏನು ಹೇಳಕ್ಕಾಗಲ್ಲ ಆತರ. ಸೊ ಆತರ ಆಫ್ ದಿ ರೆಡಾರ್ ಅಲ್ಲಿ ಇಲ್ಲ ಅವರು ಅಂತ ನಾನು ಅನ್ಕೋತೀನಿ. ಬಂದೇ ಬರ್ತಾರೆ, ಬಟ್ ಪ್ರಾಬಬಲ್ ತುಂಬಾ ಕಮ್ಮಿ. ನೀವು ಇಂಡಿಯಾಲ್ ಮ್ಯಾಚಸ್ ಆಡೋ ಟೆಸ್ಟರ್ಸ್ ಇಬ್ಬರೇ ಫಾಸ್ಟ್ ಬೌಲರ್ಸ್ ಆಡಕ್ ಸಾಧ್ಯ. ನಾವೇನ್ ತುಂಬಾ ಸ್ವಿಂಗ್ ಟ್ರ್ಯಾಕ್ ಅಥವಾ ಸೀಮ್ ಟ್ರ್ಯಾಕ್ ಏನ್ ಮಾಡಲ್ಲ ಅಷ್ಟೊಂದು. ಸೊ ಹಾಗೆ ನೋಡಕ್ ಹೋದ್ರೆ
ಅವರು ನಮ್ಮ ಉಮೇಶ್ ಯಾದವ್ ತರ ಲೇಟ್ 130s ಅಥವಾ ಅರ್ಲಿ 140s ಅಲ್ಲೂ ಮಾಡಲ್ಲ. ಹಿ ಈಸ್ ಬಿಟ್ವೀನ್ 128 ಟು 133 134. ಸೊ ಹಾಗಿರಕ್ ನೋಡಿದ್ರಿಂದ ಮೋಸ್ಟ್ಲಿ ಅವ್ರಿಗೆ ಇದಿಲ್ಲ, ಬಟ್ ಹಿ ಇಸ್ ನಾಟ್ ಆಫ್ ದಿ ರೆಡರ್ ಅಟ್ ಆಲ್. ಗ್ಯಾರಂಟಿ, ಅದಂತೂ ಗ್ಯಾರಂಟಿ. ಓಕೆ, ಐ ಥಿಂಕ್ ಆಸ್ಟ್ರೇಲಿಯನ್ ಟ್ರಿಪ್ ಮುಖೇಶ್ ಬರ್ತಾರೆ, ಪ್ರಸಿದ್ಧ ವಾಪಸ್ ಬರ್ತಾರೆ. ಬಟ್ ಟ್ರಿಪಲ್ ಪ್ರಸಿದ್ಧಿಗೆ ಆಡೋ ಚಾನ್ಸ್ ಜಾಸ್ತಿ ಇದೆ ಮುಖೇಶ್ಗಿಂತ. ಐ ಥಿಂಕ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಬಿಫೋರ್ ಪ್ರಸಿದ್ಧ ಕೃಷ್ಣ ಕಮ್ಸ್ ಅರೌಂಡ್. ಸೊ ದಟ್ ವಾಸ್ ಅಬೌಟ್ ದಿ ಸ್ಕ್ವಾಡ್ ಫಾರ್ ಇನ್ನೆಲ್ಲ ಪ್ರಿಡಿಕ್ಟೇಬಲ್ ನೇಮ್ಸ್ ಬೇವಿಕೆ. ಅದ್ರಲ್ಲಿ ಏನು ನಮ್ಗೆ ಆಶ್ಚರ್ಯ ಆಗುವಂತದ್ದು ಏನಿಲ್ಲ. ಸೊ ಎರಡನೇ ಟೆಸ್ಟ್ ಏನ್ ಆ ಸ್ಕ್ವಾಡ್ ಮಾಡ್ತಾರೆ ಮೋರಲ್ಲೆಸ್ ಇದೇ ಇರುತ್ತೆ. ಒಬ್ಬರು ತೆಗೆದು ಮೇ ಬಿ ಇನ್ನೊಬ್ಬರು ರೆಸ್ಟ್ ಕೊಟ್ಟು ಇನ್ನೊಬ್ಬರು ಹಾಕೊಂಡ್ ಬರ್ತಾರೆ. ಏನ್ ಮಾಡ್ತಾರೋ ಆಲ್ ದ ಡಿಸೈಡ್ ಟು ಗೋ ಫಾರ್ ದ ಕಿಲ್ ಅಂದ್ರೆ ಸೇಮ್ ಟೀಮ್ ಇಟ್ಕೊಂಡು ಅವ್ರ ಕುತ್ತಿಗೆ ಬಾಂಗ್ಲಾದೇಶಿಗಳು ಕುತ್ತಿಗೆ ಮೇಲೆ ಕಾಲ್ ಇಡ್ತಾರೆ. ನಮ್ ರವಿಶಾಸ್ತ್ರಿ ಅವ್ರು ಹೇಳಿದ್ರೆ ಜ್ಞಾಪಕ ಇದೆಯಾ? ಬಾಂಗ್ಲಾದೇಶ್ ಒಂದ್ಸರಿ 2007 ಅಲ್ಲಿ ಟೂರ್ ಹೋದಾಗ ಅವ್ರ ಕುತ್ತಿಗೆ ಮೇಲೆ ಕಾಲ್ ಹಿಡ್ದು ಅವ್ರು ಉಸಿರು ಕಟ್ಸಿ ಅಂತ. ಸೊ ಅದನ್ನೇ ಮಾಡ್ತಾರೆ ಇವ್ರುನು ಅಂತ ನಾನು ಅನ್ಕೊಂಡಿದೀನಿ. ಸೊ ದುಲೀಪ್ ಟ್ರೋಫಿ ಆಕ್ಷನ್ ಇವಾಗ ಬೆಂಗಳೂರಿಂದ ಶಿಫ್ಟ್ ಆಗಿದೆ ಅನಂತಪುರಕ್ಕೆ. ಯಾರು ಅನ್ಕೊಂಡಿದ್ದಾರೆ ಅನಂತಪುರದಲ್ಲಿ ಅಂತ ಒಳ್ಳೆ ಸ್ಟೇಡಿಯಂ ಇದೆ, ಅಂತ ಪ್ರೀಮಿಯರ್ ಟೂರ್ನಮೆಂಟ್ ಆಗತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಬೇವಿಕೆ 3-4 ವರ್ಷದಿಂದ. ಅದೇ ಇದೇ ಏನಂತಾರೆ, ಎರಡು ಒಟ್ಟಿಗೆ ನಡೀತಾ ಇದೆ ನೋಡಿ ಮ್ಯಾಚ್. ಎರಡು ಅನಂತಪುರದಲ್ಲಿ ಯಾವ ಸ್ಟೇಡಿಯಂ, ಆಕ್ಚುಲಿ ಆಡಿದ ಸ್ಟೇಡಿಯಂ ಒಂದು ಚೆನ್ನಾಗಿತ್ತು. ನಾನು ಮಧ್ಯ ನೋಡಿದೆ. ಅಂತದೇನ್ ತುಂಬಾ ಆಕ್ಚುಲಿ ನಾಯ್ಡಾಗಿಂತ ಪಾಪ ಅಫ್ಘಾನಿಸ್ತಾನ್ ನ್ಯೂಜಿಲೆಂಡ್ ಆಡ್ತಾ ಇರೋ ಗ್ರೌಂಡ್ ಗಿಂತ ತುಂಬಾ ಚೆನ್ನಾಗಿದೆ ಅದು. ಇವರು ಏನ್ ಗೊತ್ತಾ, ನಾನು ಅನ್ಕೊಂತ ಇದ್ದೆ ಬೇವಿಕೆ, ಆ ನಾಯ್ಡಾ ಸ್ಟೇಡಿಯಂ ಒಂದು ಚೆನ್ನಮಕ್ಕಿ ಎಚ್ಕಟ್ ಸ್ಟೇಡಿಯಂ ಅಲ್ಲಿ ಆಡ್ತಿದ್ರೆ ರೆಡಿ ಆಗ್ಬಿಟ್ಟಿರೋದು ಮಳೆ ಬಂದು ಡ್ರೈ ಆಗಿ. ಅಲ್ಲ, ಅದು ಔಟ್ಫೀಲ್ಡ್ ಅಲ್ಲಿ ಒಣಗ್ತಾ ಇಲ್ಲ ಅನ್ಬಿಟ್ಟು ತಿರ್ಗಾಕ್ ಎತ್ಬಿಟ್ಟು ಮಣ್ಣುಸ್ತಾ ಇದಾರೆ. ಅವನು ಸೌದಿ ವೆರಿ ಗುಡ್. ಅನ್ಕೊಂಡಿರ್ತಾನೆ, ಈ ಖುಷಿಗೆ ಯಾಕಪ್ಪ ಮಾಡ್ಬೇಕಾಗಿತ್ತು. ಸುಮ್ನೆ ಅವ್ರು ಒಂದ್ ತಿಂಗಳ ಮುಂಚೆ 15 ಲಾಸ್ಟ್ ವೀಕೆನ ಬಂದ್ರು ನ್ಯೂಜಿಲೆಂಡ್ ಟೀಮು. ನಮ್ದು ನ್ಯೂಜಿಲೆಂಡ್ ಟೀಮ್ ಮೇಲೆ ನೆಕ್ಸ್ಟ್ ಟೆಸ್ಟ್ ಇರೋದು ಫೆಬ್ರವರಿ ಅಥವಾ ಅಕ್ಟೋಬರ್ ಸೆಕೆಂಡ್ ವೀಕಿಂದ ಏನೋ. ಸೊ ಫಸ್ಟ್ ವೀಕ್ ಸೆಕೆಂಡ್ ವೀಕಿಂದ ಅಷ್ಟು ಟೈಮ್ ಇದೆ. ಅಲ್ಲಿ ತನಕ ಏನ್ ಮಾಡ್ತಾರೆ ಗೊತ್ತಿಲ್ಲ, ವಾಪಸ್ ಹೋಗ್ಬಿಡ್ತಾರ ಅಥವಾ ಅಲ್ಲ, ಇವರು ಇದ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಶ್ರೀಲಂಕಾ ಹೋಗಿದ್ ಬರ್ತಾರೆ ಅನ್ಸುತ್ತಲ್ವಾ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ಗೆ ನ್ಯೂಜಿಲೆಂಡ್ 2 ಟೆಸ್ಟ್ ಏನೋ ಇದೆ. ಅವರು ಇದಾದ್ಮೇಲೆ ಹೋಗ್ತಾರೆ, ಅದಕ್ಕೆ ಮುಂಚೆ ಹೋಗ್ತಾರೆ ಗೊತ್ತಿಲ್ಲ. ಸೊ ಓಕೆ, ಗೊತ್ತಿಲ್ಲ ಅಂದ್ರೆ ಅದಕ್ಕಿಂತ ಚೆನ್ನಾಗಿದೆ ಅನಂತಪುರ ಸ್ಟೇಡಿಯಂ ಅಷ್ಟೇ ಹೇಳ್ಬೋದು. ಓಕೆ. ಈಗ ಅನಂತಪುರದಲ್ಲಿ 2 ಸ್ಟೇಡಿಯಂ ಮಾಡಿದ್ದಾರೆ ಪಕ್ಕದಲ್ಲೇ. ಸೊ ದೇರ್ ಆರ್ 2 ಓವಲ್ಸ್ ರೈಟ್ ನೆಕ್ಸ್ಟ್ ಟು ಈಚ್ ಅದರ್. ಸೊ ಇವಾಗ ಮುಂಬರುವ ಮ್ಯಾಚ್ ಗಳು ಯಾವ್ಯಾವ ನನ್ಗೆ ಆಕ್ಚುಲಿ ಶೆಡ್ಯೂಲ್ ಗೊತ್ತಿಲ್ಲ. ಮುಂಬರುವ ಮ್ಯಾಚ್ ಸೇಮ್ ಅದು ಈಗ ಟಾಪ್ 2 ಮಾಡ್ತಾರೆ. ಈಗ ಯಾರು ಇಂಡಿಯಾ ನೆಕ್ಸ್ಟ್, ಫಸ್ಟ್ ಇಂಡಿಯಾ AB ಆಡಿದ್ರು, ನೆಕ್ಸ್ಟ್ ಆಮೇಲೆ CD ಆಡಿದ್ರು. ನಾಳಿದ್ದು 12ನೇ ತಾರೀಕಿಂದ BC ಆಡ್ತಾರೆ, AD ಆಡ್ತಾರೆ, ಆಮೇಲೆ AC ಆಡ್ತಾರೆ, BD ಆಡ್ತಾರೆ. ಆತರ ಅಷ್ಟೇ, ಒಬ್ರ ಮೇಲೆ ಒಬ್ಬೊಬ್ರು ಆಡ್ತಾರೆ. 6 ಮ್ಯಾಚ್ ಇದೆ. ಯಾರು ಟಾಪ್ ಆಗ್ತಾರೋ ಅವ್ರಿಗೆ ಟ್ರೋಫಿ. ಆಲ್ಮೋಸ್ಟ್ ಎಲ್ಲರೂ ಮೇಜರ್ ಪ್ಲೇಯರ್ಸ್. ಫೈನಾನ್ಸ್ ಲೆಕ್ಕ ಇಲ್ಲ. ಇಂಡಿಯಾ ಟೀಮ್ ಮಾತ್ರ ಒಂದೇ ತರ ಇದೆ. ಅದರಲ್ಲಿ ಯಾರು ನಮ್ಮ ಟೆಸ್ಟ್ ಸ್ಕ್ವಾಡ್ ಬಂದಿಲ್ಲ. D ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. AB ಅಲ್ಲಿ ಯಾರ್ಯಾರು ಬಂದಿದಾರೋ ಟೆಸ್ಟ್ ಟೀಮ್ಗೆ ಅವ್ರ ಬದಲು ಹೊಸ ಪ್ಲೇಯರ್ಸ್ ನ ತಗೊಂಡಿದ್ದಾರೆ. ಸೊ ರಿಂಕು ಸಿಂಗ್ ತಿರ್ಗಾ ವಾಪಸ್ ಚಾನ್ಸ್ ಕೊಟ್ಟಿದ್ದಾರೆ. ಇಂಡಿಯಾ ಏನ್ ಆಡ್ತಾರೆ. ಅದ್ ಬಿಟ್ರೆ ಏನ್ ತುಂಬಾ ಯಾರೋ ಇಂಪಾರ್ಟೆಂಟ್ ಪ್ಲೇಯರ್ ಯಾರೋ ಮಿಸ್ಸಿಂಗ್ ಇದಾರೆ ಆತರ ಏನಿಲ್ಲ. ಈ 2 ಮೇಜರ್ ಹೆಸರು ಮಿಸ್ಸಿಂಗ್ ಅಂತ ಹೇಳಿದ್ರೆ, ಈ ಕಂಪ್ಲೀಟ್ ಸ್ಕ್ವಾಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಪೂಜಾರ ಇಲ್ಲ, ರಹಾನೆ ಇಲ್ಲ, ಉಮೇಶ್ ಯಾದವ್ ಇಲ್ಲ. ಸೊ ಯಾಕೆಂದ್ರೆ ಏನಿಲ್ಲ ಅಂತ ಹೇಳಿದ್ರು ಲಾಸ್ಟ್ ಇಯರ್ ತನಕನೂ ಆಡಿದ್ರು ಅವರು. ಹಾಗೆ ನೋಡಕ್ ಹೋದ್ರೆ ಅವ್ರ 3 ಜನಕ್ಕೂ ಕೊಟ್ಟಿಲ್ಲ. ಅಂದ್ರೆ ಐ ಥಿಂಕ್ ನಾವು ಅವ್ರಿಗೆ ಎಳ್ಳು ನೀರಿ ಬಿಟ್ಟಿದೀವಿ ಅಂತ ಮೋಸ್ಟ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇನ್ನೊಂದ್ ಹೆಸರು ನೀವು ಮರ್ತೋದ್ರಿ, ಪರ್ಮನೆಂಟ್ ಫಿಕ್ಚರ್ ಆಗಿರ್ತಾ ಇದ್ರಿ ದುಲೀಪ್ ಟ್ರೋಫಿ, ಇರಾನಿ ಟ್ರೋಫಿನಲ್ಲಿ ಜಯದೇವ್ ಉನ್ನತ್ಕಟ್ ಅವರು ಸದ್ಯಕ್ಕೆ ಇಂಗ್ಲೆಂಡ್ ಕೌಂಟಿನಲ್ಲಿ ಆಡಿ ಸ್ವಲ್ಪ ವಿಕೆಟ್ ಕೂಡ ತಗೊಂಡು ಲಾಸ್ಟ್ ಟೈಮ್ ನಾವು ಇದಕ್ ಬೇರೆ ಹೋಗಿದ್ರಲ್ಲ, ಐ ಥಿಂಕ್ ವೆಸ್ಟ್ ಇಂಡೀಸ್ ಟೂರ್ ಕರ್ಕೊಂಡು ಹೋಗಿದ್ವಲ್ಲ, ಸೀಮರ್ ಒಂದ್ ಟೆಸ್ಟ್ ಬೇರೆ ಆಡಿದ್ರು. ಹೌದೌದು, ಡಿಂಟ್ ಗೆಟ್ ಅ ವಿಕೆಟ್. ಅಲ್ಲಿ ಬಾಂಗ್ಲಾದೇಶಲ್ಲೂ ಆಡಿದ್ರು ಒಂದ್ ಟೆಸ್ಟ್ ಅವರು. ಹೌದು, ಬಾಂಗ್ಲಾದೇಶಲ್ಲೂ ಆಡಿದ್ರು. ಹೌದು, ಟಾಪ್ ಸ್ಟಾರ್ಟ್ ಕೆರಿಯರ್ ಆಗೋಯ್ತು BVK ಅವ್ರದ್ದು. ಪಾಪ ಉನ್ನತ್ ಕಟ್ಟದು ಡೊಮೆಸ್ಟಿಕ್ ಬಾಲ್ ಚಾಂಪಿಯನ್ ಪ್ಲೇಯರ್. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಸಕ್ಸೀಡ್ ಆಗೋ ಚಾನ್ಸ್ ತುಂಬಾ ಕಮ್ಮಿ ಇತ್ತು ಮೊದಲಿಂದನು. ಓಕೆ, ಬಟ್ ಎನಿವೇ ವಿ ಶುಡ್ ಬಿ ಹ್ಯಾಪಿ ದಟ್ ಹಿ ಇಸ್ ಫೌಂಡ್ ಸೋ ಮಚ್ ಸಕ್ಸೆಸ್ ವಿತ್ ರೆಡ್ ಬಾಲ್ ಕ್ರಿಕೆಟ್. ಸೊ ಈಗ ನಾನು ಅನಂತಪುರಲ್ಲಿ ಆಗಿರೋ ಮ್ಯಾಚ್ ಗಳದ್ದು ನಾನು ಹೈಲೈಟ್ಸ್ ನೋಡ್ತಾ ಇದ್ದೆ, ಸ್ವಲ್ಪ ಆದಾಗ ಲೈವ್ ನೋಡ್ತಾ ಇದ್ದೆ. ಅಷ್ಟೊಂದು ಲೋ ಸ್ಕೋರ್ಸ್ ಆಗೋದು ಅಂತ ಪಿಚ್ ಏನ್ ಇರ್ಲಿಲ್ಲ ಅದು. ಯಾಕಂದ್ರೆ ಈ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿರೋ ಟೀಮ್ ಅವರು ತುಪ್ಪ ಅಂತ ಬಿದ್ದೋಗ್ಬಿಟ್ರು ಫಸ್ಟ್ ಇನ್ನಿಂಗ್ಸ್.
ಆ ಕಡೆ ಆಪೋಸಿಟ್ ಟೀಮ್ ಅಲ್ಲಿ ಬೌಲಿಂಗ್ ಮಾಡ್ತಿದ್ರು. ಏನ್ 10 ಮ್ಯಾಚ್ 4 ಮ್ಯಾಚ್ 8 ಮ್ಯಾಚ್ ಆಡ್ತಿದ್ದು. ಅದ್ರ ವೈಶಾಖಿನೇ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಇದ್ದಿದ್ದು. ಆ ಹರ್ಷಿತ್ ರಾಣಾ, ಕಂಬೋಜ್ ಅಂತ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ. ಅವರೆಲ್ಲ ಬಹಳ ಕಮ್ಮಿ ಮ್ಯಾಚ್ ಗಳು ಆಡಿರೋರು. ಒಂದ್ ಸ್ವಲ್ಪ ಸಿ ಮೂವ್ಮೆಂಟ್ ಇದ್ರು. ನಮ್ ಬ್ಯಾಟ್ಸ್ಮನ್ ಗಳು ಬಹಳ ತಿನ್ನಕಾಡ್ತಾ ಇದಾರೆ. ಬೆಂಗಳೂರಲ್ಲೂ ಹಂಗೆ ಆಯ್ತು. 40 for 5 ಏನೋ ಇದ್ರು, 94 for 7 ಇದ್ರು. ಸ್ವಲ್ಪ ಸಿ ಮೂವ್ಮೆಂಟ್ ಬೀವಿಕೆ ಜಾಸ್ತಿ ಏನಿಲ್ಲ ಆಯ್ತು. ಸ್ವಲ್ಪ ಸಿ ಮೂವ್ಮೆಂಟ್ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್. ನನ್ಗೆ ಐ ವರಿಡ್ ಅಬೌಟ್ ದಿ ಅಬಿಲಿಟಿ ಆಫ್ ದೀಸ್ ಗೈಸ್ ಟು ಪ್ಲೇ ಓವರ್ಸೀಸ್ ನೌ. ನೋಡಿ, ಈ ಟೀಮ್ ಏನಾದ್ರು ನೀವು ನಮ್ದು ನೆಕ್ಸ್ಟ್ ಜನರೇಷನ್ ಪ್ಲೇಯರ್ಸ್ ಅಷ್ಟು ಫಿಟ್ಟಿಲ್ಲ, ಅಷ್ಟು ಏನಂತಾರೆ ಆಲ್ರೌಂಡ್ ಪ್ಲೇ ಆಡೋದಿಲ್ಲ ಅಂತ ಹೇಳಿದ್ರೆ, ನಾವು ಇಂಗ್ಲೆಂಡ್ಗೆ ಹೋದ್ರೆ ಅಲ್ಲಿ ಆಂಡರ್ಸನ್ ಇಲ್ಲ ಅನ್ಕೊಳ್ಳಿ, ಬಟ್ ಇರೋ ಅಲ್ಲಿ ಸೆಕೆಂಡ್ ಸ್ಟ್ರಿಂಗ್ ಟೀಮ್ ಅವರೇ ನಮ್ಗೆ ಧೂಳಿಪಟ ಮಾಡ್ಬಿಡ್ತಾರೆ. ಸೊ ಏನಾದ್ರು ಒಂದು ಇವರು ಫೈಂಡ್ ಮಾಡಲೇಬೇಕು. ಬೆಟರ್ ಹೆಂಗ್ ಆಡೋದು, ಸ್ವಲ್ಪ ಬ್ಯಾಕ್ ಫುಟ್ಟಲ್ಲಿ ಆಡೋದು, ಅಥವಾ ಸ್ವಿಂಗ್, ಇಲ್ಲಾಂದ್ರೆ ನಮ್ಮ ರಿಷಬ್ ಅಂತಾರ ಸ್ವಲ್ಪ ಅಟ್ಯಾಕಿಂಗ್ ಮಾಡೋ ಥರ ಏನಾದ್ರು ಮಾಡಬೇಕು. ಇಲ್ಲಾಂದ್ರೆ ನಮ್ಗೆ ಗೊತ್ತಲ್ಲ, ಈ ಮಾಮೂಲಿ ಇವರು ಸ್ಪಿನ್ ಪಿಚ್ಚಲ್ಲಿ ಅಡಿ 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 ಒಂಚೂರು ಸ್ವಿಂಗ್ ಆದ್ರೆ ಸಾಕು, ಅದು ಕೈ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಆಮೇಲೆ ಮೆಜಾರಿಟಿ ಏನಂದ್ರೆ ಯಾರಿಗೂ ಇಂಟ್ರೆಸ್ಟೇ ಇಲ್ಲ ಟೆಸ್ಟ್ ಕ್ರಿಕೆಟ್ ಆಡಕ್ಕೆ. ಏನು ವೈಟ್ ಬಾಲ್ ಆಡೋ, ನಾನು ಯಾರನ್ನ ಕೇಳಿದ್ರು ನಾನು IPL ಡೆಬ್ಯೂ ಮಾಡಬೇಕು, 10 ಲಕ್ಷ 20 ಲಕ್ಷ 50 ಲಕ್ಷ ತಗೋಬೇಕು, 2 ಕೋಟಿ ತಗೋಬೇಕು, ಈ ರೀತಿ ಇರ್ತಾರೆ. ಅದಕ್ಕೆ ಈ ಸತಿ ನಮ್ಮ ಜೇಶ ಹೇಳಿದಾರಲ್ಲ, ದಯವಿಟ್ಟು ನೀವು ರೆಡ್ ಬಾಲ್ ಆಡಿ, ಇಲ್ಲ ನಾನು ವೈಟ್ ಬಾಲ್ ಅಷ್ಟೊಂದು ಪ್ರಾಮಿನೆನ್ಸೇ ಕೊಡಲ್ಲ ಅಂತ. ಸೊ ರೆಡ್ ಬಾಲ್ ಕ್ರಿಕೆಟ್ ಆಡ್ಬೇಕು, ಈಗ ಅದರಲ್ಲೇ ತಾನೇ ಮೇಜರ್ ಟೆಸ್ಟ್ ಇರೋದು. ಎಸ್, ನೀವ್ ಹೇಳೋದ್ ಪರ್ಫೆಕ್ಟ್ಲಿ ವ್ಯಾಲಿಡ್ ಪಾಯಿಂಟ್. 4 ದಿನ ಡೂಲಿಪ್ ಟ್ರೋಫಿನಲ್ಲಿ ದೇ ಬೋಲ್ 20 ಓವರ್ ಶಾರ್ಟ್. ನಾನು ಸ್ಟೇಡಿಯಂ ಹೋಗಿ ನೋಡಿದಾಗ ನನಗೆ ಆಶ್ಚರ್ಯ ಆಗೋಯ್ತು, ಎಷ್ಟು ನಿಧಾನಕ್ಕೆ ಈ ಕಡೆಯಿಂದ ಆ ಕಡೆ ಬಾಲ್ ಆಗ್ತಾ ಬೇವಿಗೆ. ಅಂಪೈರ್ ಏನು ಹೇಳ್ತಾ ಇಲ್ಲ. ಇದೇನ್ 3 ದಿವಸಕ್ಕೆ 4 ದಿವಸಕ್ಕೆ ಮ್ಯಾಚ್ ಮುಗ್ದೋಗುತ್ತೆ ಅಂದ್ಬಿಟ್ಟು ದೇ ಆರ್ ನಾಟ್ ಇವನ್ ಸೀರಿಯಸ್ ಅಬೌಟ್ ಇಟ್. ಈಗ ನೋಡಿ, ಪಾಕಿಸ್ತಾನ ಅವರು 2 ಮ್ಯಾಚ್ ಹೊಡೆಸ್ಕೊಳ್ಳೋದಲ್ದೆ ಅವರು ಶಾರ್ಟ್ ಇದಾಯ್ತು ಏನಂತಾರೆ, ಬೌಲಿಂಗ್ ಕಮ್ಮಿ ಆಯ್ತು ಅಂದ್ಬಿಟ್ಟು 6 ಪಾಯಿಂಟ್ ಬೇರೆ ಕಮ್ಮಿ ಮಾಡಿಸ್ಕೊಂಡಿದ್ದಾರೆ. 6 ಪಾಯಿಂಟ್ ಹೋಯ್ತು. ವೆರಿ ಗುಡ್. ನೋಡಿ, that brings us to a juicy point. That brings us to a juicy point, BVK. ಇಲ್ಲ, ಆಕ್ಚುಲಿ ನಾವು ಇಂಗ್ಲೆಂಡ್ ಪಾಕಿಸ್ತಾನ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡೋಣ. ಇನ್ನೊಂದು ಮಾತಾಡೋಣ. ಅವ್ರಿಗೆ ಎಷ್ಟು ಹ್ಯೂಮಿಲಿಯೇಟ್ ಮಾಡ್ತಾ ಇದಾರೆ ಅಂದ್ರೆ, ಐ ಡೋಂಟ್ ನೋ, ಮೋಸ್ಟ್ಲಿ ಯಾರು ಹೊರಗಡೆ. ಇವತ್ತು ಬಾಬರ್ ಅಜಮ್ದು ವಿಡಿಯೋ ಹಾಕಿದ್ರು ಟ್ವಿಟರ್ ಅಲ್ಲಿ. ಯಾವ್ದೋ ಲೋಕಲ್ ಮ್ಯಾಚ್ ಆಡ್ತಾ ಇದ್ದಾನೆ ಅಣ್ಣ, ಸ್ವೀಪ್ ಮಾಡಕ್ ಹೋಗಿ ಔಟ್ ಆಗ್ಬಿಟ್ಟಿದ್ದಾನೆ ಒನ್ ಡೇ ವೈಟ್ ಬಾಲ್ ಅಲ್ಲಿ. ಅಲ್ಲ, ಅವ್ರಂತ ಮುಟ್ಟಾಳ ದೇಶ ಅಂತ ಗೊತ್ತಾಗತ್ತೆ ನೋಡಿ. ಈಗ ಅವ್ರಿಗೆ ಇರೋದು 5 ಟೆಸ್ಟ್ ಇದೆ ಇವಾಗ. 3 ಟೆಸ್ಟ್ ಇಂಗ್ಲೆಂಡ್ ಮೇಲೆ, 2 ಟೆಸ್ಟ್ ಸೌತ್ ಆಫ್ರಿಕಾ ಮೇಲೆ. ಅದಕ್ಕೆ ಪ್ರಿಪರೇಷನ್ ಆಗಿ ಅವೇ ಬೇರೆ. ಅದಕ್ಕೆ ಪ್ರಿಪರೇಷನ್ ಆಗಿ ಒನ್ ಡೇ ಟೂರ್ನಮೆಂಟ್ ಆಡ್ತಾರೆ ಇದಕ್ಕೆ. ಸೊ ದಟ್ ಮೀನ್ಸ್ ದೇ ರಿಟರ್ನ್ ಆಫ್ ಆಲ್ಮೋಸ್ಟ್ 5 ಟೆಸ್ಟ್ 5-0 ಹೋಯ್ತು ಅಂತ. ಲಾಸ್ಟ್ ಟೈಮ್ ಗೆದ್ದಿದ್ದಕ್ಕೆ ಇಂಗ್ಲೆಂಡ್, ನಾವು ಆಲ್ರೆಡಿ 3-0 ಗೆದ್ದಿದ್ವಿ, ಇನ್ನೊಂದು 3-0 ಗೆದ್ಕೊಂಡ್ ಬರ್ತೀವಿ ಅಂತ ರೆಡಿ ಇದಾರೆ ಅವರು. ಇವ್ರು ಏನಾದ್ರು ಒಂಚೂರು ಫ್ಲಾಟ್ ಟ್ರ್ಯಾಕ್ ಮಾಡಿದ್ರೆ 500 ರನ್ ಗ್ಯಾರಂಟಿ. ಅದು ಒಂದು ಎಪಿಸೋಡ್ ಮಾಡೋಣ ನಾವು. ನಮ್ಗೆ ಪಾಕಿಸ್ತಾನದ ಬಹಳ ಮಜಾ ಬರುತ್ತದೆ. ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳು, ವಿಷಯಗಳಿವೆ. ಒಂಥರ ಎಲ್ಲಾರು ಹಾಫ್ ದ ಐ ಥಿಂಕ್ ದಿ ಎಕ್ಸ್ ಕ್ರಿಕೆಟರ್ಸ್ ಆಫ್ ಪಾಕಿಸ್ತಾನ ಆರ್ ಆಲ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್. ಅವರು ಸಖತ್ ಫ್ಯೂಚರ್ ಇದೆ ಅವರಲ್ಲಿ. ಅವ್ರ ಬಗ್ಗೆ ಮಾತ್ರ ಇನ್ ಎಪಿಸೋಡ್ ಅಲ್ಲಿ 15 ನಿಮಿಷ ಆಗೋಯ್ತು. ಸೊ ಈ ಎಪಿಸೋಡ್ ಇಲ್ಲಿಗೆ ಮುಗಿಸೋಣ ಬೇವಿಕೆ. ಸೊ ನಾವೆಲ್ಲ ವೀಕ್ಷಕರಿಗೆ ಹೇಳ್ತೀವಿ, ನಾವು ವಿಲ್ ಬಿ ಬ್ಯಾಕ್ ವಿತ್ ಸಮ್ ಮೋರ್ ಬ್ರ್ಯಾಂಡ್ ನ್ಯೂ ಎಪಿಸೋಡ್ಸ್. ಸೊ ಸೀಸನ್ ಸ್ಟಾರ್ಟ್ ಆಗಿದ್ದಂಗೆ. ಸೊ ಎಂದಿನಂತೆ ಪ್ಲೀಸ್ ಸ್ಟೇ ಟ್ಯೂನ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಅಂಡ್ ಎಕ್ಸ್ಪೆಕ್ಟ್ ಮೋರ್ ವಿಡಿಯೋಸ್ ಫ್ರಮ್ ಅಸ್. ಸೊ ಟಿಲ್ ದ ನೆಕ್ಸ್ಟ್ ಟೈಮ್ ನಾವು ನಿಮ್ಗೆ ವಿದಾಯ ಹೇಳ್ತೀವಿ. ಜೈ ಹಿಂದ್, ವಂದೇ ಮಾತರಂ. ಜೈ ಶ್ರೀರಾಮ್.